ಏನಾಯ್ತು ಕುಮುದ? ಅದ್ಗೆ ನೋಡಿ ಇಲ್ಲಿ ನಿಮ್ ಸೊಸೆ ಏನ್ ಮಾಡಿದಾಳೆ ಅಂತ. ನನ್ಗೆ ತಲೆ ಸುತ್ತಾ ಇದೆ ಅಂತ ಇವಳಿಗೆ ಬಟ್ಟೆ ಒಗ್ಯಕ್ ಕೊಟ್ಟೆ. ಆದ್ರೆ ಇವಳು ಮಾಡಿರೋ ಕೆಲ್ಸ ನೋಡಿ. ಅಲ್ಲ ಕುಮುದ, ನೀನ್ ಯಾಕೆ ಕೆಲ್ಸಗಳನ್ನ ಅಮೃತಂಗ್ ಹೇಳಕ್ ಹೋದೆ? ನನಗ್ ಹೇಳಕ್ ಆಗ್ತಿರ್ಲಿಲ್ವಾ? ನೀವು ದೇವಸ್ಥಾನಕ್ ಹೋಗಿದ್ರಿ, ಮನೇಲಿ ನೋಡಿದ್ರೆ ಅಷ್ಟೊಂದ್ ಕೆಲ್ಸ ಇತ್ತು. ನೀವಾದ್ರೂ ಎಷ್ಟು ಅಂತ ಕೆಲ್ಸ ಮಾಡ್ತೀರಾ ಅದಕ್ಕೆ? ಇಷ್ಟು ದಿನ ನಾನು ಮಾಡ್ತಾ ಇರ್ಲಿಲ್ವಾ? ಅಮೃತ, ನೀನಿದ್ದಳಮ್ಮ, ನಾನ್ ನೋಡ್ಕೊಳ್ತೀನಿ. ಬಾ. ಸಾರಿ ಆಂಟಿ. ಅಮೃತ, ಪರವಾಗಿಲ್ಲ, ನೀ ನಡಿಯಮ್ಮ. ಬಾ, ನಡಿ. ಲೈ, ಏನೋ ಪ್ಲಾನ್ ಮಾಡ್ಕೊಂಡು ಆಟ ಆಡ್ದಂಗಿದೆ. ನಿಮ್ಗೆಲ್ಲ ಆಟನೇ, ಆದ್ರೆ ನನ್ ಕಷ್ಟ ನನಗೆ. ಬೇಕಿತ್ತೇನೆ ಇದು ನಿನ್ಗೆ? ನೀನ್ ಬೇಕು ಬೇಕು ಅಂತ ತಲೆ ಸುದ್ದಂಗ್ ನಾಟಕ ಮಾಡಿದ್ದು ತಾನೆ? ಸುಮ್ನೆ ಇರಿ ನೀವು, ಗಾಯದ ಮೇಲೆ ಉಪ್ಸಿರಿಬೇಡಿ. ಗಾಯ ಆಗಿರೋದು ನಿನ್ಗಲ್ಲಮ್ಮ, ಅಮೃತಾಗೆ. ಸರಿ ಸರಿ, ಶರ್ಟು ಪ್ಯಾಂಟು ಜೋಬಲ್ಲಿ ದುಡ್ಡು ಸಿಕ್ಕರೆ ಎತ್ತು ಮಡಗಿರು, ಆಮೇಲೆ ಬಂದು ತಗೊಂತೀವಿ. ಹಾ, ಸಂಜೀವ, ಅಮ್ಮ ಮಲ್ಕೊಳಮ್ಮ. ಬೇಡ ಕಣೋ ಸಂಜೀವ, ಬಿಡೋ. ಸುಮ್ಮನಿರು ಅಂತ ಹೇಳಿದೆ ತಾನೆ. ಕಾಲ್ ಮೇಲಿಡು. ಸಂಜೀವ, ಇಡಮ್ಮ. ನಿನ್ ಕಾಲೊತ್ತಿ ತುಂಬಾ ದಿನ ಆಯ್ತು. ಇತ್ತೀಚೆಗೆ ಮಂಡಿ ನೋವು ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ತಿದ್ದೆ. ಹೇಗಿದೆ ಇವಾಗ? ಸಂಜೀವ, ನಿನ್ ಕೈಗೆ ಪೆಟ್ಟಾಗಿದೆ ಕಣೋ, ಬೇಡ ಬಿಡೋ. ಸರಿ ಹೋಯ್ತಮ್ಮ. ಬೆಂಗಳೂರಿಗೆ ಹೋದ್ಮೇಲೆ ಸರಿಯಾಗಿ ವಿಚಾರಿಸ್ಕೊಳಕ್ಕೆ ಆಗ್ಲಿಲ್ಲ ಅಮ್ಮ. ತುಂಬಾ ನೋವಿದೆಯಾ? ಅಮ್ಮಂದ್ರ ನೋಗೆ ಮದ್ದೇನು ಅಂತ ಗೊತ್ತೇನೋ? ನೋವಾಗ್ತಾ ಇದೆಯಾ ಅಂತ ಗಂಡನೋ ಮಗನೋ ಕೇಳಿದ್ರೆ ಸಾಕು, ಹೆಗಲ್ ಮೇಲೆ ಬೆಟ್ಟ ಇದ್ರು ಏನೂ ಇಲ್ಲ ಅಂತ ನಗ್ನಗ್ತಾ ಇನ್ನೊಂದೆರಡು ಬಿಂದಿಗೆ ನೀರು ಹೊರ್ತೀವಿ ಕಣೋ. ಅಮ್ಮ, ಈ 50 ಇಂಚ್ ಭುಜ ಇರೋದು ಯಾಕಮ್ಮ? ಬೆಟ್ಟ ನೀನ್ ಹೊರ್ಲಿ ಅಂತನ? ನಿಮ್ಮ ಅಪ್ಪ ಹೋದಾಗಿಂದ ಎಲ್ಲ ಹೊರೇನು ನೀನೊಬ್ನೇ ಹೊರ್ತಾ ಇದೆಯಲ್ಲೋ. ಅದು ಹೊರೆ ಅಲ್ಲಮ್ಮ, ಅಕ್ಕರೆ. ನನ್ನಮ್ಮ, ನನ್ನ ಮನೆ ಅನ್ನೋ ಅಕ್ಕರೆ. ಜೊತೆಗೆ 2 ಟೀ ಸ್ಪೂನ್ ಜವಾಬ್ದಾರಿ. ಅಪ್ಪಂದ್ರು ಬದುಕಿದಾಗ್ಲೇ ಜೀವನ ಕಲಿಸ್ಬೇಕು ಅಂತ ಏನಿಲ್ವಲ್ಲ, ನಮ್ಮಪ್ಪ ಹೋದ್ಮೇಲೆ ಕಲಿಸಿದಾರಷ್ಟೆ. ಸಂಜೀವ, ನಿನ್ ಹೆಗ್ಲ ಮೇಲೆ ಇನ್ನೊಂದು ಮುದ್ದಾದ ಜವಾಬ್ದಾರಿ ಇದೆ ಅಂತ ನಿನಗೆ ಗೊತ್ತು ತಾನೆ? ಏನಮ್ಮ ಅದು? ರೇವತಿ ಮಗು ಇವತ್ತು ನಿನ್ ಜೊತೆ ಎಷ್ಟು ಚೆನ್ನಾಗಿ ಆಟ ಆಡ್ತಿತ್ತು ನೋಡ್ದ್ಯಾ? ಹೌದಲ್ವಾ ಅಮ್ಮ? ಎಷ್ಟು ಮುದ್ದಲ್ವಾ ಅದು? ಹೋಗಕ್ಕೆ ರೆಡಿ ಇರಲಿಲ್ಲ. ಸಂಜೀವ, ನಮ್ಮ ಮನೆಗೂ ಒಂದು ಕೂಸು ಬೇಕಲ್ವೇನೋ? ಮದುವೆ ಆಗಿ 6 ತಿಂಗಳಾಯ್ತು. ಅಲ್ಲಲ್ಲ, ನಾನು ಲೆಕ್ಕ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ ನೀನು ಅಂದ್ಕೋಬೇಡವೋ? ಅಮ್ಮ ನೋಡು, ನಾನು ಅದಕ್ಕೆ ಹೇಳಿದ್ದು, ನೀನಾಗ ಅಂದ್ಕೋಬೇಡ. ಆದರೆ ನನಗೂ ಒಂದು ಆಸೆ ಇರುತ್ತಲ್ವೇನೋ, ಗಂಡ ಮತ್ತೆ ಮಗ ನೋವಿಗೆ ಮದ್ದಾದ್ರೆ ಮೊಮ್ಮಗು ನೋವೇ ಇಲ್ದಂಗೆ ಮಾಡುತ್ತೆ ಕಣೋ. ಸಂಜೀವ, ನಮ್ಮ ಮನೆಗೊಂದು ಕೂಸು ಬೇಕು ಕಣೋ. ಅಮ್ಮ, ಅದಕ್ಕೆ
ನಂಗೆ ಕಾಫಿ ಮಾಡ್ಕೋತಾ ಇದ್ದೆ, ನಿಮ್ಗೂ ಒಂದು ಲೋಟ ತರಲಾ? ನನಗೆ ಬೇಡ ಕುಮುದ, ನೀನು ಮಾಡ್ಕೊ. ಯಾಕದ್ಕೆ ಸ್ವಲ್ಪ ಡಲ್ ಆಗಿರೋಂಗಿದೆ? ಹಾಗೇನೂ ಇಲ್ವಲ್ಲ. ಅದಕ್ಕೆ ಒಲೆ ಮೇಲೆ ಹಾಲಿಟ್ರೆ ಯಾವಾಗ ಉಕ್ಕುತ್ತೆ ಅಂತ ಗೊತ್ತಾಗಲ್ವಾ? ನಮ್ಮ ಮನೇಲಿ ಯಾರ್ಯಾರು ಹೆಂಗಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಾಗುತ್ತೆ. ಅದೇನು ಅಂತ ಹೇಳಿ. ಸಂಜೀವನ್ ಬಗ್ಗೆ ಯೋಚನೆನಾ? ಬೇಕು ಅಂತ ಕೇಳಿಸ್ಕೊಂಡಿದ್ದಲ್ಲ ಅದಕ್ಕೆ ಈ ಕಡೆ ಬಂದೆ, ನಿಮ್ಮ ಮಾತುಗಳು ನನ್ನ ಕಿವಿಗೆ ಬಿತ್ತು, ಕ್ಷಮಿಸ್ಬಿಡಿ. ಇದರಲ್ಲಿ ಮುಚ್ಚಿಡೋ ಅಂಥದ್ದು ಏನೂ ಇಲ್ಲ ಬಿಡು ಕುಮುದ. ಅನ್ಸಿದ್ದನ್ ಹೇಳಲ್ಲ ಅದಕ್ಕೆ. ಏನು? ಇವತ್ತು ನಮ್ಮ ಸಂಜೀವ ಆಡಿರೋ ಮಾತುಗಳು ಯಾಕೋ ಅವನ ಮಾತು ಅಂತ ಅನಿಸ್ತಿಲ್ಲ ನನಗೆ. ಏನು ಹಾಗಂದ್ರೆ? ಅಲ್ಲ ಅದಕ್ಕೆ ನಮ್ಮ ಸಂಜೀವ ಯಾವತ್ತಾದ್ರೂ ನಿಮ್ಮ ಮಾತಿಗೆ ಒಂದೇಟಿಗೆ ಮುರಿದಂಗೆ ಮಾತಾಡಿದಾನ? ನೀವು ಓಡು ಅಂತ ಹೇಳಿದ್ರೆ ಓಡದ್ಮೇಲೆ ಎಲ್ಲಿಗೆ ಅಂತ ಕೇಳೋ ಮಗ ಅವನು. ಅಂಥದ್ರಲ್ಲಿ ನೀವು ಇಷ್ಟು ಕೇಳ್ಕೊಂಡ್ರು ಹಾಗೆಲ್ಲ ಏನು ಇಲ್ಲ ಕುಮುದ. ಈಗೇನು ಅವ್ನು ಚಿಕ್ಕ ಹುಡುಗನ? ಅವನದೇ ಆದಂತಹ ಜವಾಬ್ದಾರಿಗಳಿರ್ತವೆ, ಅವನದೇ ಆದಂತಹ ತೀರ್ಮಾನಗಳಿರ್ತವೆ. ಯಾಕೋ ಅದಕ್ಕೆ ನಮ್ಮ ಸಂಜೀವನ್ ಮನ್ಸಲ್ಲೇ ಒಂದು ಮಾತಲ್ಲೇ ಒಂದು ಅಂತ ಅನಿಸ್ತಿದೆ. ಅನ್ಸದನ್ ಹೇಳ್ದೆ, ತಪ್ಪು ತಿಳ್ಕೊಬೇಡಿ. ಅದಕ್ಕೆ ನಿಮ್ಗೂ ಕಾಫಿ ಮಾಡ್ತೀನಿ, ಸ್ವಲ್ಪ ಕುಡೀರಿ.